ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಮರುದಿನ ಋತ್ವಿ ಶಾಲೆಗೆ ಹೋಗುವಾಗ ದಾರಿಯಲ್ಲಿ ತಪಸ್ ನಿಂತಿದ್ದ. ಅವಳು ಅವನ ಬಳಿಗೆ ಹೋಗಿ ನೀವಿಲ್ಲಿ ಎಂದು ಪ್ರಶ್ನಿಸಿದಾಗ, 1 ವರ್ಷ ನಿನ್ನಿಂದ ದೂರ ಇದ್ದೆ, ಇನ್ನೂ ನನ್ನಿಂದ ಆಗಲ್ಲ. ಅದಕ್ಕೆ ಡೈಲಿ ಕೆಲಸಕ್ಕೆ ಹೋಗೋಕ್ಕೆ ಮುಂಚೆ ನಿನ್ನ ಜಸ್ಟ್ ನೋಡಿಕೊಂಡು ಟಾಟಾ ಮಾಡಿ ಹೋಗ್ತೀನಿ, ಆಯಿತಾ? ಸರಿ, ಇವಾಗ ಟೈಮ್ ಆಯಿತು, ಬೇಗ ಹೊರಡಿ. ಬಾಯ್, ಟೇಕ್ ಕೇರ್. ಬಾಯ್. ಯಾವುದೇ ತೊಂದರೆ ಇಲ್ಲದೆ ಅವರ ಪ್ರೀತಿ ಹೀಗೆ ಸಾಗುತ್ತಿತ್ತು. ಸ್ವಲ್ಪ ದಿನಗಳ ನಂತರ ತಪಸ್ ಋತ್ವಿಯ ಬಳಿ ಬಂದವನೇ, ಮುದ್ದು ಹೇಳಿ, ಅಮ್ಮ ನಿನ್ನ ಭೇಟಿಯಾಗಬೇಕು ಅಂತ ಹೇಳಿದ್ದಾರೆ. ಅಯ್ಯೋ, ಯಾಕೆ, ಏನಾಯಿತು? ಅದು ಈಗಲೇ ನನಗೊಂಥರ ಆಗ್ತಿದೆ. ಏನಾಗಲ್ಲ, ಪ್ಲೀಸ್ ನನಗೋಸ್ಕರ. ನಿಮ್ಮ ಅಪ್ಪಂಗೆ ಗೊತ್ತಾದರೆ? ಡೋಂಟ್ ವರಿ, ಗೊತ್ತಾಗಲ್ಲ. ಅಮ್ಮ ಮತ್ತು ನಾನು ಇಬ್ಬರೇ ಬರೋದು, ಆಯಿತಾ? ಸರಿ, ಎಲ್ಲಿಗೆ ಬರಲಿ? ನಾಡಿದ್ದು ಭಾನುವಾರ ಗಣೇಶನ ದೇವಾಲಯಕ್ಕೆ ಬಂದುಬಿಡು, ಮರಿಬೇಡ. ಹ್ಞೂ ಸರಿ. ಭಾನುವಾರದಂದು ಋತ್ವಿ ನೀಲಿ ಬಣ್ಣದ ಚೂಡಿದಾರ್ ಧರಿಸಿ ಸ್ವಲ್ಪ ಗಮನವಿಟ್ಟು ಅಲಂಕಾರ ಮಾಡಿ ದೇವಸ್ಥಾನಕ್ಕೆ ಹೊರಟಾಗ ರೇಖಾರವರು ಬಂದು, ಋತ್ವಿ ಎಲ್ಲಿಗೆ ಹೊರಟಿದ್ಯಾ? ಅದು ದೇವಸ್ಥಾನಕ್ಕೆ ಹೋಗುವಾಗ ನೀನು ಇಷ್ಟು ಅಲಂಕಾರ ಮಾಡಲ್ಲ ಅಲ್ವಾ ಎಂದವರು ಇಶಾ ಎಂದು ಕರೆದಾಗ ಇಶಾ ಬಂದು, ಏನಮ್ಮ ಎಂದಳು. ದೇವಸ್ಥಾನಕ್ಕೆ ಹೋಗಬೇಕು ಅಂತಿದ್ದೆ ಅಲ್ವಾ? ಹೌದು, ಬೇಗ ರೆಡಿಯಾಗಿ ಅಕ್ಕನ ಜೊತೆ ಹೋಗು. ಸರಿ ಎಂದವಳು ಬೇಗ ರೆಡಿಯಾಗಿ ಬಂದರೆ, ಅಯ್ಯೋ ದೇವರೇ, ತಪಸ್ ಹಾಗೂ ಅವರಮ್ಮ ನನಗೋಸ್ಕರ ಕಾಯ್ತಾ ಇರ್ತಾರೆ. ಈ ಇಶಾ ಬೇರೆ ಜೊತೆಯಲ್ಲಿ ಬಂದರೆ ನಾನು ಅವರನ್ನು ಹೇಗೆ ಮಾತಾಡಿಸಲಿ? ಗಣೇಶ, ನೀನೇ ದಾರಿ ತೋರಿಸು ಎಂದು ಮನಸ್ಸಲ್ಲಿ ಅಂದುಕೊಳ್ಳುತ್ತಿರುವಾಗ ರೇಖಾರವರು, ಏನು ಯೋಚನೆ ಮಾಡ್ತಾ ಇದೆಯಾ ಎಂದು ಪ್ರಶ್ನಿಸಿದರು. ಏನಿಲ್ಲಮ್ಮ, ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಎಂದು ಇಶಾ ಜೊತೆ ಹೊರಟಳು. ದೇವಸ್ಥಾನದಲ್ಲಿ ತಪಸ್ ಹಾಗೂ ರೋಹಿಣಿಯವರು ಅದಾಗಲೇ ಋತ್ವಿಯ ದಾರಿ ಕಾಯುತ್ತಿದ್ದರು. ಋತ್ವಿಯನ್ನು ಕಂಡದ್ದೇ ತಡ. ಅಮ್ಮ, ಅವಳು ಬಂದ್ಲಮ್ಮ ಎಂದಾಗ ರೋಹಿಣಿಯವರು ಅವಳ ಕಡೆಗೆ ನೋಡಿದ್ದರು. ಋತ್ವಿ ಅವರನ್ನು ನೋಡಿ ಮುಗುಳ್ನಗುತ್ತಾ ಮಾತನಾಡದೆ ನೇರ ಹೋದಳು. ಅವಳು ಯಾಕೆ ಮಾತನಾಡದೆ ಹಾಗೆ ಹೋದಳು ಎಂದು ಅವಳನ್ನೇ ನೋಡಿದಾಗ ಅವಳ ಪಕ್ಕದಲ್ಲಿ ಇನ್ನೊಂದು ಹುಡುಗಿ ಇರುವುದನ್ನು ನೋಡಿದ. ಆ ಕ್ಷಣ ಋತ್ವಿ ಕೂಡ ಹಿಂದೆ ತಿರುಗಿ ನೋಡಿ ಸನ್ನೆ ಮಾಡಿ ತನ್ನ ತಂಗಿ ಎಂದು ತಿಳಿಸಿದಳು. ಅಮ್ಮ, ಅವಳ ತಂಗಿ ಜೊತೆಯಲ್ಲಿದ್ದಾಳೆ, ಅದಕ್ಕೆ ಮಾತನಾಡದೆ ಹೋದ್ಲು. ಸಾರಿ. ಪರವಾಗಿಲ್ಲ ಕಣೋ, ನನಗೂ ಅರ್ಥ ಆಗುತ್ತೆ ಎಂದರು. ಸ್ವಲ್ಪ ಹೊತ್ತು ಕಾಯೋಣ. ಸರಿ. ಋತ್ವಿ ಹಾಗೂ ಇಶಾ ದೇವರಿಗೆ ಕೈ ಮುಗಿದು ವಾಪಸ್ ಬರುವಾಗ ಇಶಾಗೆ ಅವಳ ಸ್ನೇಹಿತೆಯರು ಸಿಕ್ಕರು. ಅವಳು ಅವರ ಜೊತೆ ಮಾತನಾಡುತ್ತಿರುವಾಗ ಋತ್ವಿ ತಪಸ್ಸಿರುವಲ್ಲಿಗೆ ಬಂದಳು. ಮೊದಲು ರೋಹಿಣಿಯವರ ಕಾಲಿಗೆ ನಮಸ್ಕರಿಸಿದಾಗ ಅವರು 100 ಕಾಲ ನನ್ನ ಮಗನ ಜೊತೆ ಸುಖವಾಗಿ ಬಾಳು ಎಂದು ಆಶೀರ್ವಾದ ಮಾಡಿದ್ದರು. ಅವರ ಮಾತಿಗೆ ಸಂತಸಗೊಂಡಳು. ಹೇಗಿದ್ದೀರಾ ಆಂಟಿ? ನಾನು ಚೆನ್ನಾಗಿದ್ದೀನಿ. ಆಂಟಿ ಅಲ್ಲ, ಇನ್ನು ಮುಂದೆ ಅಮ್ಮ ಅನ್ನು, ಆಯಿತಾ? ನನಗೂ ನಿನ್ನ ವಯಸ್ಸಿನ ಮಗಳಿದ್ದಾಳೆ. ಅವಳು ಸರಿ ಎಂದು ತಲೆ ಆಡಿಸಿದಳು. ನನ್ನ ಮಗಳ ಮದುವೆ ಆಗಲಿ, ಆಮೇಲೆ ನಿಮ್ಮ ಮನೆಗೆ ಬಂದು ನಾವೇ ಹೆಣ್ಣು ಕೇಳ್ತೀವಿ, ಆಯಿತಾ? ಯಾವುದಕ್ಕೂ ಹೆಚ್ಚು ಯೋಚನೆ ಮಾಡಬೇಡ. ಥ್ಯಾಂಕ್ಸ್ ಅಮ್ಮ ಎಂದು ಅವರನ್ನು ತಬ್ಬಿಕೊಂಡಳು. ಆಗ ಇಶಾ ಬರುವುದನ್ನು ತಪಸ್ ಗಮನಿಸಿದ. ನಿಮ್ಮ ಸೆಂಟಿಮೆಂಟ್ ಆಮೇಲೆ ಇಟ್ಕೊಳ್ಳಿ, ಋತು, ನಿನ್ನ ತಂಗಿ ಬರ್ತಿದ್ದಾಳೆ ಎಂದಾಗ ಬೇಗ ಅವರಿಂದ ದೂರದಲ್ಲಿ ನಿಂತಳು. ಅಕ್ಕ, ನೀನು ಎಲ್ಲಿದ್ಯಾ? ನೀನು ಎಷ್ಟು ಹುಡುಕಿದ್ದೆ ಗೊತ್ತಾ? ಸಾರಿ ಪುಟ್ಟ, ನೀನು ಫ್ರೆಂಡ್ಸ್ ಜೊತೆ ಮಾತಾಡ್ತಿದ್ದೆ ಅಲ್ವಾ, ಅದಕ್ಕೆ ನಿನ್ನ ಇಲ್ಲಿ ವೆಯ್ಟ್ ಮಾಡ್ತಿದ್ದೆ. ಸರಿ, ಬಾ ಮನೆಗೆ ಹೋಗೋಣ ಎಂದು ಇಶಾಳನ್ನು ಕರೆದುಕೊಂಡು ಮನೆಗೆ ಹೋದಳು. ಚಂದ್ರಕಾಂತ್ರವರು ತಮ್ಮ ಗಾರ್ಮೆಂಟ್ಸ್ನ ಹೊಸ ಶಾಖೆಯನ್ನು ಪ್ರಾರಂಭಿಸಿದ್ದರು. ಅದರ ಪೂರ್ತಿ ಜವಾಬ್ದಾರಿ ವಿಘ್ನೇಶ್ನದಾಗಿತ್ತು. ಅವನ PA ಪೋಸ್ಟ್ ಖಾಲಿ ಇತ್ತು. ಚಂದ್ರಕಾಂತ್ರವರು ಇಂಟರ್ವ್ಯೂ ಮಾಡಿ ಒಂದು ಹುಡುಗಿಯನ್ನು ಆಯ್ಕೆ ಮಾಡಿದ್ದರು. ಅವಳ ಹೆಸರು ಸೃಷ್ಟಿ. ಅವತ್ತು ಆಫೀಸ್ನಲ್ಲಿ ಅವಳ ಮೊದಲ ದಿನ. ವಿಘ್ನೇಶ್ ಮೊದಲೇ ಕೋಪಿಷ್ಟ. ಅವತ್ತು ಅವನ PA ಸಮಯಕ್ಕೆ ಸರಿಯಾಗಿ ಬರದೇ ಇದ್ದದ್ದು ಅವನಿಗೆ ತುಂಬ ಕೋಪ ತರಿಸಿತ್ತು. ಅವಳನ್ನು ಕೆಲಸದಿಂದ ತೆಗೆದು ಬಿಡಬೇಕು ಎಂದನಿಸಿದರೂ 2 ವರ್ಷ ಕೆಲಸ ಮಾಡುವೆ ಎಂದು ಅವಳು ಬಾಂಡ್ಗೆ ಸಹಿ ಹಾಕಿದ್ದಳು. ಸರಿಯಾದ ಕಾರಣ ತಿಳಿಸದೆ ಅವಳನ್ನು ಕೆಲಸದಿಂದ ತೆಗೆದುಹಾಕಲು ಸಾಧ್ಯವಿರಲಿಲ್ಲ. ಮುಂದೆ ಏನಾದರೊಂದು ಕಾರಣ ಹುಡುಕಿ ಅವಳನ್ನು ಕೆಲಸದಿಂದ ತೆಗೆದುಹಾಕಿದರಾಯಿತು ಎಂದು ಯೋಚಿಸುತ್ತಿರುವಾಗ ಮೇ ಕಮಿನ್ ಸರ್ ಎಂಬ ದನಿ ಕೇಳಿತು. ಕಮಿನ್ ಎಂದ. ಒಳಗೆ ಬಂದವಳು, ಸರ್, ಐ ಆಮ್ ಸೃಷ್ಟಿ, ನಿಮ್ಮ PA ಎಂದಳು. ಹೌದಾ, ಕಂಗ್ರ್ಯಾಚುಲೇಷನ್ಸ್. ನನಗೆ ಗೊತ್ತೇ ಇರಲಿಲ್ಲ ನನಗೊಬ್ಬಳು PA ಇರ್ತಾಳಂತ ಎಂದು ವ್ಯಂಗ್ಯವಾಗಿ ನುಡಿದಾಗ ಸೃಷ್ಟಿ ಒಂದು ಕ್ಷಣ ಯೋಚಿಸಿದವಳು, ಪರವಾಗಿಲ್ಲ ಸರ್, ಇವಾಗ ಗೊತ್ತಾಯ್ತಲ್ವ ಬಿಡಿ
ಎಂದಳು. ಪರವಾಗಿಲ್ಲ, ಸೇರಿಗೆ ಸವಾ ಸೇರೆಂಬಂತೆ ಮಾತಾಡ್ತಾಳೆ ಎಂದು ಮನಸ್ಸಲ್ಲೇ ಅಂದುಕೊಂಡವನು ನಿನಗೆ ಎಷ್ಟು ಗಂಟೆಗೆ ಆಫೀಸ್ಗೆ ಬರಲು ಹೇಳಿದ್ದು ಎಂದು ಪ್ರಶ್ನಿಸಿದಾಗ ಸರ್ 9:15 ಎಂದಳು. ಈಗ ಟೈಮ್ ಎಷ್ಟು? 10:15. ಸೊ 45 ಮಿನಿಟ್ಸ್ ಲೇಟ್. ನೋ ಸರ್, 30 ಮಿನಿಟ್ಸ್ ಲೇಟ್. 10 ಗಂಟೆಗೆ ನಿಮ್ಮ ಕ್ಯಾಬಿನ್ಗೆ ತಲುಪಿದ್ದೆ. ನೀವು 15 ನಿಮಿಷದಿಂದ ನನ್ನ ಪ್ರಶ್ನೆ ಮಾಡ್ತಿದ್ದೀರಾ ಎಂದು ನಕ್ಕಳು. ಹಲೋ, ನಗೋದ್ಯಾಕೆ? ಅದು ಸರಿ, ಯಾಕೆ ಲೇಟು? ಸರ್, ಆಫೀಸ್ನಲ್ಲಿ ಮೊದಲನೇ ದಿನ ಅಲ್ವಾ, ಅದಕ್ಕೆ ಚೆನ್ನಾಗಿ ರೆಡಿಯಾಗಿ ಬರೋದಕ್ಕೆ ಲೇಟಾಯಿತು. ವಿಘ್ನೇಶ್ ಅವಳನ್ನೊಮ್ಮೆ ಸೂಕ್ಷ್ಮವಾಗಿ ನೋಡಿದ. ನೋಡೋಕೆ ದೇವತೆ ಹಾಗೆ ಇದ್ದಾಳೆ ಅಂತ ಮನಸ್ಸಲ್ಲಿ ಅಂದುಕೊಂಡ್ರು. ಇದು ಆಫೀಸ್, ಇಲ್ಲಿ ಹುಲಿ ವೇಷ ನಡೀತಾ ಇಲ್ಲ. ಈ ಥರ ಎಲ್ಲ ರೆಡಿಯಾಗಿ ಬರಬೇಡ, ತಿಳಿತಾ? ಸರ್, ಹಳದಿ ಬಣ್ಣದ ಚೂರಿದಾರ್ ಹಾಕಿದ್ದೀನಿ ಅಂದ ಮಾತ್ರಕ್ಕೆ ಹುಲಿ ವೇಷ ಅಂತ ಆದರೆ ಫುಲ್ ಬ್ಲ್ಯಾಕ್ ಹಾಕಿರೋ ನಿಮ್ಮನ್ನು ಕರಡಿ ವೇಷ ಅನ್ಬೇಕಲ್ವಾ? ಯು ಸ್ಟುಪಿಡ್, ಜಸ್ಟ್ ಗೆಟ್ ಔಟ್ ಫ್ರಮ್ ಹಿಯರ್. ಹೋಗಿ ನಿನ್ನ ಕೆಲಸ ನೋಡ್ಕೊ. ಸರಿ ಎಂದು ಹೋದವಳು ಮತ್ತೆ ವಾಪಸ್ ಬಂದು ಸರ್, ನಾನು ಫಸ್ಟ್ ಟೈಮ್ ಕೆಲಸ ಮಾಡ್ತಾ ಇರೋದು, ನನಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ, ನಾನು ಏನು ಮಾಡಬೇಕು? ಹೋಗಿ ಒಂದು ಬಕೆಟ್ ನೀರು ತಗೊಂಡು ಬಾ. ನೀರಾ? ಯಾಕೆ? ಹೇಳಿದಷ್ಟು ಮಾಡು. ಓಕೆ ಎಂದವಳು ಒಂದು ಬಕೆಟ್ ನೀರು ತಂದಳು. ಸರ್, ನೀರು. ಒಂದು ಬಟ್ಟೆ ತಗೊಂಡು ಬಾ. ಅದನ್ನು ತಂದಳು. ಸರ್, ಬಟ್ಟೆ. ಈಗೇನು ಮಾಡಬೇಕು? ನನ್ನ ಕಾಲು ತೊಳಿ. ವಾಟ್? ನಾನು ಈ ಕರಡಿ ಮುಖದವನ ಕಾಲು ತೊಳಿಬೇಕಾ ಎಂದು ಮನಸ್ಸಲ್ಲಿ ಅಂದುಕೊಂಡು ಸರಿ ಸರ್ ಎಂದಾಗ ವಾಟ್, ಇಷ್ಟು ಈಸಿಯಾಗಿ ಒಪ್ಕೊಂಡ್ಬಿಟ್ಲಾ ಸ್ಟುಪಿಡ್ ಗರ್ಲ್ ಎಂದು ಮನಸ್ಸಲ್ಲಿ ನುಡಿದ. ಸೃಷ್ಟಿ ಆ ಬಕೆಟ್ ನೀರು ಪೂರ್ತಿಯಾಗಿ ವಿಘ್ನೇಶ್ನ ಕಾಲಿಗೆ ಚೆಲ್ಲಿದಳು. ಕ್ಯಾಬಿನ್ ಪೂರ್ತಿ ನೀರಾಯಿತು. ಅವನ ಪ್ಯಾಂಟ್ ಕೂಡ ಒದ್ದೆ ಆಯಿತು. ಯು ಬ್ಲಡಿ ಫೂಲ್, ನನ್ನ ಕಾಲ ಮೇಲೆ ಯಾಕೆ ನೀರು ಚೆಲ್ಲಿದೆ? ನೀವೇ ತಾನೇ ಹೇಳಿದ್ರಿ ಕಾಲು ತೊಳಿಬೇಕು ಅಂತ, ಅದಕ್ಕೆ ಎಂದಳು ಅಮಾಯಕಳಂತೆ. ಬೇಗ ನಾನು ಕ್ಯಾಬಿನೆಲ್ಲ ಕ್ಲೀನ್ ಮಾಡು. ಹ್ಞೂ ಸರಿ ಸರ್ ಎಂದವಳು ಬೇಕಂತಲೇ ಬಟ್ಟೆ ಒಗೆಯುವ ಹಾಗೆ ನೀರಿಗೆ ಬಟ್ಟೆ ಹಾಕಿದಾಗ ಅವನ ಮುಖದ ಮೇಲೆ ನೀರು ತಾಗಿತು. ನೀನು ಸುಮ್ಮನೆ ಹೊರಗಡೆ ಹೋಗು ಎಂದವ ಪ್ಯೂನನ್ನು ಕರೆಸಿ ಕ್ಯಾಬಿನ್ ಕ್ಲೀನ್ ಮಾಡಲು ಹೇಳಿದ. ಅವರು ಕ್ಯಾಬಿನ್ ಕ್ಲೀನ್ ಮಾಡುವ ಹೊತ್ತಿಗೆ ಹೊರಗೆ ಹೋಗಿ ಸೃಷ್ಟಿನ ಎಳ್ಕೊಂಡು ಗಾರ್ಮೆಂಟ್ಸ್ನ ಮೇಲಿರುವ ಖಾಲಿ ಜಾಗಕ್ಕೆ ಕರೆದೊಯ್ದ. ಮುಂದುವರೆಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.